ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಂಡರಾಜನಹಳ್ಳಿ, ಕೋಲಾರ. ರಂಗಸ್ಥಳದಲ್ಲಿ ಶ್ರೀ ಉಜಿನಪ್ಪ ಶ್ರೀರಾಮಪ್ಪ ದೇವಾಲಯದ ಭಕ್ತರ ಸಭೆ. ದೇವಾಲಯದ ಕಲ್ಲಿನ ಕಟ್ಟಡ ನಿರ್ಮಾಣ ಪೂರ್ಣಗೊಳಿಸಿ ಗೋಪುರ ನಿರ್ಮಿಸಿ ಲೋಕಾರ್ಪಣೆ ಮಾಡಲು ತೀರ್ಮಾನ. ಶ್ರೀ ಉಜಿನಪ್ಪ ಶ್ರೀರಾಮಪ್ಪ ದೇವಾಲಯದ ಕಟ್ಟಡವನ್ನು ಭಕ್ತರೆಲ್ಲರ ನೆರವಿನಿಂದ ನಿರ್ಮಿಸುತ್ತಿದ್ದು, ಶೀಘ್ರದಲ್ಲೇ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಶ್ರೀ ಉಜಿನಪ್ಪ ಶ್ರೀರಾಮಪ್ಪ ದೇವಾಲಯ ಅಭಿವೃದ್ಧಿ ಟ್ರಸ್ಟ್ನ ಅಧ್ಯಕ್ಷ ಎಂ ಲಕ್ಷ್ಮಯ್ಯ ತಿಳಿಸಿದರು. ಮಧುಗಿರಿ ತಾಲೂಕಿನ ಚಿಕ್ಕದಾಳವಾಟದ ಶ್ರೀ ಉಜಿನಪ್ಪ ಶ್ರೀರಾಮಪ್ಪ ದೇವಾಲಯದ ಗೌರಿಬಿದನೂರು, ಚಿಕ್ಕಬಳ್ಳಾಪುರ, ಶಿಡ್ಲಘಟ್ಟ ತಾಲೂಕಿನ ಭಕ್ತರ ಸಭೆಯನ್ನು ರಂಗಸ್ಥಳ ದೇವಾಲಯದ ಆವರಣದಲ್ಲಿ ಹಮ್ಮಿಕೊಂಡಿದ್ದು, ಸಭೆಯಲ್ಲಿ ಅವರು ಮಾತನಾಡಿದರು. ಚಿಕ್ಕದಾಳವಾಟದಲ್ಲಿನ ಶ್ರೀ ಉಜಿನಪ್ಪ ಶ್ರೀರಾಮಪ್ಪ ದೇವಾಲಯಕ್ಕೆ 100 ವರ್ಷಗಳ ಇತಿಹಾಸವಿದೆ. ಸಾವಿರಾರು ಮಂದಿ ಭಕ್ತರ ಗಣವಿದೆ. ಆದರೂ ಅಭಿವೃದ್ಧಿ ಕಾಣದೆ ಶಿಥಿಲಗೊಂಡು ಪಾಳು ಬಿದ್ದಿತ್ತು. ಇದೀಗ ನಿಮ್ಮೆಲ್ಲರ ಸಹಕಾರದಿಂದ ದೇವಾಲಯದ ಕಲ್ಲಿನ ಕಟ್ಟಡ ನಿರ್ಮಾಣ ಕಾಮಗಾರಿಯನ್ನು ಆರಂಭಿಸಲಾಗಿದೆ. ತಾಲೂಕು ಚಿಕ್ಕದಾಳವಾಟ ಹೋಬಳಿ, ಅಲ್ಲಿ ನಮ್ಮ ಮನೆ ದೇವರು ಸಿಟ್ಲಕುರುಬರದು ದೇವಸ್ಥಾನ. ನಮ್ಮ ಹಿರೀಕರು ಸುಮಾರು 100 ವರ್ಷಗಳಿಂದ ಕಟ್ಟಿರುವ ದೇವಸ್ಥಾನ. ಈಗ ಹುಡುಗರೆಲ್ಲ ದೊಡ್ಡವರಾಗಿ ಈಗ ಹೊಸದಾಗಿ ದೇವಸ್ಥಾನ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಪ್ರಯತ್ನ ಮಾಡಿ ಅವು ಈಗ ಪೂರ್ವಹಿಸಿ ಒಂದು 6-7 ತಿಂಗಳಾಗಿದೆ. 90% ಮುಗಿದಿದೆ. ಇನ್ನೊಂದು 10% ಇದೆ. ಎಲ್ಲ ಬೆಂಬಲ ಕೊಡ್ತಾ ಇದ್ದಾರೆ ನಮ್ಮ ಕುಲಸ್ಥರು, ನಮ್ಮ ಸಿಟ್ಲಕುರುಬರು ಯಾರಿದ್ದಾರೋ ನಮ್ಮ ಕುಲಸ್ಥರು ಎಲ್ಲ ಸೇರಿ ಅತಿ ಶೀಘ್ರವಾಗಿ ದೇವಸ್ಥಾನ ಆಗುತ್ತೆ. ಅತಿ ಶೀಘ್ರವಾಗಿ ನಾವು ಓಪನ್ ಮಾಡ್ತೀವಿ ಅಂತೇಳಿ ನಾನು ಬಯಸ್ತೀನಿ. ಈಗಾಗಲೇ ದೇವಾಲಯದ ಕಟ್ಟಡದ ಮೇಲ್ಛಾವಣಿ ಕಾರ್ಯ ಅಂತಿಮ ಹಂತದಲ್ಲಿದ್ದು, ಗೋಪುರ ನಿರ್ಮಾಣ ಕಾರ್ಯವು ಇದೀಗ ಆರಂಭಿಸಲಾಗುವುದು. ಶೀಘ್ರದಲ್ಲೇ ದೇವಾಲಯವನ್ನು ಲೋಕಾರ್ಪಣೆ ಮಾಡಲಾಗುವುದು ಎಂದು ಹೇಳಿದರು. ದೇವಾಲಯದಲ್ಲಿ ನಿತ್ಯ ಪೂಜೆ, ಅನ್ನದಾಸೋಹ, ಇನ್ನಿತರೆ ಪೂಜಾ ಕಾರ್ಯಕ್ರಮಗಳನ್ನು ನಡೆಸಲಾಗುವುದು. ಅದಕ್ಕೆ ಭಕ್ತರು ದೇಣಿಗೆ ನೀಡಬಹುದಾಗಿದ್ದು, ನಂತರದ ದಿನಗಳಲ್ಲಿ ಸಮುದಾಯ ಭವನ, ಇನ್ನಿತರೆ ಮೂಲ ಸೌಕರ್ಯಗಳನ್ನು ಕಲ್ಪಿಸಿ ಶಿಕ್ಷಣ, ಆರೋಗ್ಯ ಸವಲತ್ತುಗಳನ್ನು ಅಗತ್ಯ ಇರುವವರಿಗೆ ನೀಡುವ ಕೆಲಸ ಆಗಲಿದೆ ಎಂದು ಹೇಳಿದರು. ಉಜಿನಪ್ಪ ರಾಮಪ್ಪ ದೇವಾಲಯದ ಹಿರಿಯ ಭಕ್ತರಾದ ಶಿಡ್ಲಘಟ್ಟದ ಎಂ ಗಣೇಶಪ್ಪ, ರಾಮಣ್ಣ, ಚಿಕ್ಕಬಳ್ಳಾಪುರದ ರಮೇಶ್ ಪಿಳ್ಳಣ್ಣ, ಎಂ ಜಯರಾಮ್, ಬಿಕ್ಕಲಹಳ್ಳಿ ಗಂಗಾಧರಪ್ಪ, ಉಗನವಾಡಿ ರಮೇಶ್, ಗಣೇಶ್, ಶೀತಲಹಳ್ಳಿ ವೆಂಕಟೇಶ್, ಬೆಂಗಳೂರು ಮುನಿಸ್ವಾಮಿ ಇನ್ನಿತರರು ಹಾಜರಿದ್ದರು. ವರದಿ ಮಳಮಾಚನಹಳ್ಳಿ, ಗೋವರ್ಧನ್. ಇನ್ನೊಂದೇನಾಯ್ತು ಅಂತಂದ್ರೆ 1,21,000 ಡೀಸೆಲ್ದು